ವೀಕ್ಷಕರೇ ನಮಸ್ಕಾರ, ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ಒತ್ತಾಯ ಇಷ್ಟೇ, ಜೋಳ ಖರೀದಿ ಕೇಂದ್ರದಲ್ಲಿ ಸುಮಾರು 4-5 ತಿಂಗಳಾದರೂ ಕೂಡ ಇದುವರೆಗೆ ಕೂಡ ರೈತರ ಖಾತೆಗೆ ಹಣ ಜಮಾ ಆಗಿಲ್ಲ. ಈಗ ಮುಂಗಾರಿಗೆ ಹತ್ತಿ ಬಿತ್ತಿದ್ರು, ಹತ್ತಿ ಲಾಸ್ ಆಯಿತು. ಅದು ರೈತರು ಏನಂತಂದರೆ ಸುಮಾರು ಒಂದು ಎಕರೆಗೆ 8ರಿಂದ 10-12 ಸಾವಿರ ಏನಂತಾರೆ ಖರ್ಚು ಮಾಡಿ ಅದು ಲಾಸ್ ಆದರು. ಈಗ ಜೋಳ ಬಿತ್ತೋ ಸಂದರ್ಭ ಬಂತು. ಈಗ ಇನ್ನೊಂದು ತಿಂಗಳಲ್ಲಿ ಜೋಳ ಬಿತ್ತುತ್ತೀವಿ. ಇದುವರೆಗೆ ಕೂಡ ಇನ್ನೊಂದು ಹಣ ಜಮಾ ಆಗಿಲ್ಲ ಅಂತಂದರೆ ರೈತ ಏನು ಮಾಡಬೇಕು? ಆತ ಈಗ ವ್ಯವಸಾಯ ಮಾಡಲಿಕ್ಕೆ ದುಡ್ಡು ಯಾವ ರೀತಿ ಹೊಂದಿಸ್ಬೇಕತ್ತ? ರೈತರ ಪರಿಸ್ಥಿತಿ ಇಷ್ಟೆಲ್ಲ ಕೆಟ್ಟದಾಗಿದ್ದರೂ ಕೂಡ ಈ ಸರ್ಕಾರಗಳು ಕಣ್ಣು ಮುಚ್ಕೊಂಡು ಕುಂತೀವಿ. ಅವರು ನನಗೆ ಮಿನಿಸ್ಟ್ರು, ನಿನ್ನ ಮಿನಿಸ್ಟ್ರು ಅಂತೇಳಿ ಇಲ್ಲಿ ರಾಜ್ಯದವ್ರು ಓಡಾಡಕತ್ತಾರ. ಅವರು ಮನ್ ಕಿ ಬಾತ್ ಅಂತೇಳಿ ಆತ ಮಾತಾಡಕತ್ತಾನ. ಬರೀ ಇದೇ ಆಗೈತು. ನಮ್ಮ ರೈತರ ಪರಿಸ್ಥಿತಿ ಯಾರು ನೋಡೋರು? ಈಗ ಸುಮಾರು 4-5 ತಿಂಗಳಿಂದ ನಾವು ಜೋಳ ಕೊಟ್ಟು ಇನ್ನೂ ನೀವು ಹಣ ಬಿಡುಗಡೆ ಮಾಡಿಲ್ಲ ಅಂತಂದರೆ ನಾವು ಯಾವ ರೀತಿ ವ್ಯವಸಾಯ ಮಾಡಬೇಕು, ಯಾವ ರೀತಿ ನಾವು ಜೀವನ ಮಾಡಬೇಕು, ಇದೆಲ್ಲದರ ಬಗ್ಗೆ. ಅದೇ ರೀತಿ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ತುಂಬ ಹದಗೆಟ್ಟಿವೆ. ಅದರ ಬಗ್ಗೆ ಯಾರು ಕ್ಯಾರೆ ಅಂತಿಲ್ಲ. ಅದೇ ರೀತಿ ಇವತ್ತು ವಿದ್ಯುತ್ತು, ಇವತ್ತು ನಿರಂತರ ಜ್ಯೋತಿ ಇರ್ಬೋದು. ಈಗ ರೈತರ ಪಂಪ್ ಸೆಟ್ಗಳಿಗೆ ಕೊಡ್ತಕ್ಕಂಥ 7 ತಾಸು ಏನು ಕೊಡ್ತಾರಲ್ಲ, ಅದು ಏನಂತಂದರೆ 4 ತಾಸು ಕೊಡೋದು, 1 ತಾಸು ಕಟ್ ಮಾಡಿಬಿಡೋದು. ಮತ್ತೆ ಮೊದಲಿದ್ದು ಈಗ ಮತ್ತೆ ಕರೆಂಟ್ ಬಂದಮೇಲೆ ಮತ್ತೆ ರಿಪೀಟ್ ಆದ ನೀರು ಅಲ್ಲಿಗೆ ಹೋಗಿರ್ತದೆ, ಮತ್ತೆ ಇವ್ರು ಕರೆಂಟ್ ತೆಗೆದಿರ್ತಾರೆ. ಹಾಗಾಗಿ ರೈತರು ಏನಪ್ಪ ಅಂದ್ರೆ ತಮ್ಮ ಜಮೀನಿಗೆ ನೀರು ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಈಗ ಸಾರಿಗೆ ಬಸ್ಗಳು, ಗ್ರಾಮೀಣ ಭಾಗದಲ್ಲಿ ಸಾರಿಗೆ ಬಸ್ಗಳು, ಈಗ ಹುಡುಗರು ಏನಪ್ಪ ಅಂತಂದ್ರೆ ಓಡಾಡ್ಬೇಕಂತಂದರೆ ಸರಿಯಾಗಿ ಸ್ಕೂಲಿಗೆ ಬರ್ಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಗ್ರಾಮೀಣ ಭಾಗದ ಹುಡುಗರು. ಅಂಥ ಪರಿಸ್ಥಿತಿ ಇವತ್ತೇನಪ್ಪ ಅಂತಂದರೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಪಶು ಇಲಾಖೆ ಕೂಡ ಅಷ್ಟೇ. ಇವತ್ತು ಜಾನುವಾರುಗಳು ರೋಗದಿಂದ ನರಳ್ತಾ ಇದ್ರು ಕೂಡ ಯಾವೊಬ್ಬ ವೈದ್ಯರು ಏನಪ್ಪ ಅಂತಂದ್ರೆ ಅಲ್ಲಿಗೆ ಬಂದು ನೋಡ್ತಾ ತಯಾರಿಲ್ಲ. ಅಲ್ಲಿ ಡಾಕ್ಟರ್ ಕೊರತೆ ಇವತ್ತು ಏನಪ್ಪ ಅಂದರೆ ಮಾನ್ವಿ ತಾಲೂಕಿನಾದ್ಯಂತ ಜಾನುವಾರುಗಳ ಏನಪ್ಪ ಅಂತಂದರೆ ಜಾನುವಾರುಗಳಿಗೆ ವೈದ್ಯರು ಏನಪ್ಪ ಅಂದ್ರೆ ಭಾಳ ಕೊರತೆ ಇದೆ ಇವತ್ತು. ಅದನ್ನೆಲ್ಲ ಸರಿಪಡಿಸ್ಬೇಕು. ಅದೇ ರೀತಿ ಇವತ್ತು ನೀರಾವರಿ ಎಡದಂಡೆ ನಾಲೆಯ ಕಾಲುವೆ ಏನಿದೆ ಅಲ್ಲ, ಅವು ಮಾನ್ವಿ ವ್ಯಾಪ್ತಿ ಉಪಕಾಲುವೆಗಳು ನಾವು ಮೊದಲಿಂದಲೂ ಹೇಳ್ತಾನೆ ಬಂದಿದ್ದೀವಿ, ಮನವಿ ಕೊಡ್ತಾನೆ ಬಂದಿದ್ದೀವಿ. ಬ್ಯಾಸಿಗೆ ಟೈಮ್ನಲ್ಲಿ ಇವ್ರು ಏನು ಕೆಲಸನೇ ಮಾಡ್ತಾಯಿಲ್ಲ. ಎಲ್ಲ ಉಪಕಾಲುವೆಗಳು ಏನಪ್ಪ ಅಂತಂದರೆ ಸೀಟ್ ಮುಚ್ಚಿದೆ. ಈಗ ನೀರು ಬಿಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇವು ನೀರು ಕೊನೆವಾಗ ಮುಟ್ಟುತ್ತಾ ಇವು. ಇವಾಗ ಅಧಿಕಾರಿಗಳು ನಿಮಗೆ ಏನಂತ ಸ್ಪಂದನೆ ಕೊಟ್ಟರು ಸರ್? ಇವತ್ತು ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಇನ್ನು 1 ವಾರದೊಳಗೆ ನೀವು ಎಲ್ಲ ನಿಮ್ಮ ಒತ್ತಾಯಗಳು ಏನಂತಂದ್ರೆ ನಾವು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದಾರ. ನೋಡೋಣ, ಇದೆಲ್ಲ ಆಯಿತು ಸರಿ. ಇಲ್ಲಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನಂತಂದರೆ ಒಂದು ಹೋರಾಟವನ್ನು ನಾವು ಅಂದ್ಕೊಳ್ತೀವಿ. ಶಿವಕುಮಾರ್ ಚಲ್ಮಲ್, ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.